ಸಿಎಂ ಆಕಾಂಕ್ಷಿಯಾದ ಸಚಿವ ಸತೀಶ್ ಜಾರಕಿಹೊಳಿ 2028ಕ್ಕಾಗಿ ನಾನು ಸೈನ್ಯವನ್ನು ರೆಡಿ ಮಾಡ್ತಾ ಇದ್ದೇನೆ ಎಂದಿದ್ದಾರೆ. ಬೀದರ್ನಲ್ಲಿ ಅವರು ಮಾತನಾಡಿದರು. 2028ಕ್ಕೆ ನಾನು ಸಿಎಂ ಆಗಲು ರೆಡಿ ಆಗ್ತಾ ಇದ್ದೇನೆ ಅಂತ ಪುನರುಚ್ಚಾರ ಮಾಡಿದರು. ಯಾರು ಡಿನ್ನರ್ ಪಾರ್ಟಿ ಕರೆದರೂ ಹೋಗಲೇಬೇಕು, ಯುದ್ಧ ಮಾಡುವ ಮುನ್ನವೇ ಮೊದಲೇ ರೆಡಿ ಆಗಬೇಕು ಅಂತ ಹೇಳಿದರು. ಈ ಮೂಲಕ 2028ಕ್ಕೆ ನಾನೇ ಸಿಎಂ ಎನ್ನುವ ಸಂದೇಶವನ್ನು ಮತ್ತೆ ಸತೀಶ್ ಜಾರಕಿಹೊಳಿ ಸಾರುತ್ತಿದ್ದಾರೆ. ಮಾಡ್ತಾರೆ ಒಂದು ಸಲ ಯುದ್ಧ ಆಡೋದಿಲ್ಲ ಯಾರು ಘೋಷಣೆ ಅಡ್ವಾನ್ಸ್ ಅದ ಪ್ರಿಪೇರ್ ಆಗ್ಬೇಕಲ್ಲ, ಅದೆಲ್ಲ ರೆಡಿ ಆಗ್ಬೇಕಲ್ಲ. ಈಗ ಯುದ್ಧ ಆಡ್ಬೇಕಾರೆ ಸೈನಿಕರನ್ನ 1 ತಿಂಗಳು 2 ತಿಂಗಳು ಮುಂದೆ ತಯಾರು ಮಾಡ್ತಾರೆ. ಒಂದು ಸಲ ಯುದ್ಧ ಆಡೋದಿಲ್ಲ ಯಾರು. ಹಂಗೆ ಅವ್ರ ಘೋಷಣೆಗೆ ಹೋಗಿ ಅವರು ವಾರ್ಮ್ ಅಪ್ ಮಾಡಿ ರೆಡಿ ಆಗ್ತಿರ್ತಾರೆ ಅಷ್ಟೇ. ರೆಡಿ ಹೇಳ ಅಡ್ವಾನ್ಸ್ ಆಗಿ ಹೇಳಿಬಿಟ್ಟಿರಲ್ಲ 28ಕ್ಕೆ ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿವಿ. ಮತ್ತು ಅದಕ್ಕೆಲ್ಲ ಸೈನಿಕರು ರೆಡಿ ಆಗ್ಬೇಕಲ್ಲ. ನಮ್ಮ ಸೈನಿಕರೆಲ್ಲ ಘೋಷಣೆ ಡಿನ್ನರ್ ಪಾರ್ಟಿ ಉದ್ದೇಶ ಅದೇ ಇದೆಯಾ ಸರ್, ತಯಾರಿ ಮಾಡೋದಿಲ್ಲ. ಇದು 28ರದ ಒಳಗಡೆ ಇದು, ಅದು ನಾವು ಹೇಳೋದು 28ರ ನಂತರ ವ್ಯತ್ಯಾಸ ಇದೆ. ಇದಕ್ಕೂ ಘೋಷಣೆ ಅಡ್ವಾನ್ಸ್ ಅದ ಪ್ರಿಪೇರ್ ಆಗ್ಬೇಕಲ್ಲ, ಅದೆಲ್ಲ ರೆಡಿ ಆಗ್ಬೇಕಲ್ಲ. ಈಗ ಯುದ್ಧ ಆಡ್ಬೇಕಾರೆ ಸೈನಿಕರನ್ನ 1 ತಿಂಗಳು 2 ತಿಂಗಳು ಮುಂದೆ ತಯಾರು ಮಾಡ್ತಾರೆ. ಒಂದು ಸಲ ಯುದ್ಧ ಆಡೋದಿಲ್ಲ ಯಾರು. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ 60% ಕಮಿಷನ್ ಆರೋಪ ವಿಚಾರವಾಗಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಹೆಂಗೆ? ಕುಮಾರಸ್ವಾಮಿ ಅಷ್ಟೇ ಅಲ್ಲ, ಬಹಳಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ನಾನೊಂದು ಹೇಳೋದು ಅವರೊಂದು ಹೇಳೋದು ಬೇಡ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದರು. ಅದು ಹೆಂಗೆ ಹೌದು ಹೇಳಿದ್ರೆ ಗಾಳಿಯಲ್ಲಿ ಹೇಳಿದ್ರೆ ಹೆಂಗ್ರೆ ಅಲ್ಲ, ಗಾಳಿಯಲ್ಲಿ ಗುಂಡು ಹೊಡೆದಲ್ಲ, ಅದಕ್ಕೇನಾರು ದಾಖಲೆ ಬೇಕಲ್ಲ, ದಾಖಲೆ ಇವೆ ಅಂತ ಕುಮಾರಸ್ವಾಮಿ ಕೊಡಬೇಕಲ್ಲ. CM ಕಡೆ ಕೊಡಬೇಕು. CM ಇದ್ದಾರೆ. CM ನಾವು ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಕೊಟ್ಟಿರು. ನಾವು ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಆರೋಪ ಮಾಡಿದರು. 40% ಸರ್ಕಾರ ಅಂತ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ರು, ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ರು, ಅವ್ರ ಮಂತ್ರಿಗಳಿಗೆ ಬರ್ತಿದ್ರು. ಸೊ ಆ ರೀತಿ ಆಗಿದೆ. ಇಲ್ಲೇನು ಕುಮಾರಸ್ವಾಮಿ ಮತ್ತು ಯಾರು ಅವ್ರೊಬ್ಬರಲ್ಲ, ಭಾಳಷ್ಟು ಜನ ಮಾಡ್ತಾರೆ ಆರೋಪ. CM ಅವ್ರಿಗೆ ತೋರಿಸ್ಬೋದು, ಯಾಕಂದ್ರೆ ಅವರೇ ಅಥಾರಿಟಿ ಅದಕ್ಕೆ. ಬೀದರ್ನ ಗುತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣ ಸಂಬಂಧ CID DIGP ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ. ಸಚಿನ್ ಸ್ವಗ್ರಾಮ ಬಾಲ್ಕಿಯ ಕಟ್ಟಿ ತೂಗಾವ್ ಗ್ರಾಮಕ್ಕೆ CID DIGP ಶಾಂತನು ಸಿಂಹ ಭೇಟಿ ಕೊಟ್ಟರು. 30 ನಿಮಿಷಗಳ ಕಾಲ ಕುಟುಂಬಸ್ಥರ ವಿಚಾರಣೆಯನ್ನು ಮಾಡಿದ್ದಾರೆ. ಈ ವೇಳೆ ಸಚಿನ್ ಸೂಸೈಡ್ ಡೆತ್ ನೋಟ್ ಕಪ್ಪನೂರು ಧಮ್ಕಿ ಬಗ್ಗೆ ಕುಟುಂಬಸ್ಥರು ಅಳಲನ್ನು ತೋಡ್ಕೊಂಡ್ರು. ಈಗಾಗಲೇ CID DYSP ಸುಲೇಮಾನ್ ನೇತೃತ್ವದಲ್ಲಿ ಕುಟುಂಬಸ್ಥರ ವಿಚಾರಣೆ ನಡೆದಿದ್ದು, ನಾಳೆ CID DIGP ಕಲಬುರಗಿಗೆ ತೆರಳೋ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣ ಜಟಾಪಟಿ ಠಾಣೆ ಮೆಟ್ಟಿಲೇರಿದೆ. ಜೈ ಮಹಾರಾಷ್ಟ್ರ ಎಂಬ ಘೋಷಣೆ ಕೂಗಿದವರ ವಿರುದ್ಧ ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಮಹಾದೇವ ತಳವಾರ ದೂರು ನೀಡಿದ್ದಾರೆ. ಮಹಾರಾಷ್ಟ್ರ ಸಚಿವರು, ಬಿಜೆಪಿ ಶಾಸಕ ಅಭಯ್ ಪಾಟೀಲ್, ಮೇಯರ್ ಸವಿತಾ ಕಾಂಬಳೆ, ಉಪಮೇಯರ್ ಆನಂದ ಚೌಹಾಣ್ ವಿರುದ್ಧ ದೂರು ದಾಖಲಾಗಿದೆ. ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಬಸ್ ಕಂಡಕ್ಟರ್ ಸಂಗಪ್ಪ ಆತ್ಮಹತ್ಯೆಗೆ ಯತ್ನಿಸಿದ್ದ ವಿಚಾರಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸೇನೆ ಗೌರವಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಪ್ರತಿಕ್ರಿಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅವರು ಮಾತನಾಡಿದರು. ಬಸ್ ಕಂಡಕ್ಟರ್ ಸಂಗಪ್ಪ ಎಂಬುವರನ್ನು ಟಾರ್ಗೆಟ್ ಮಾಡಿ ಮೇಲಾಧಿಕಾರಿಗಳು ಕಿರುಕುಳ ಕೊಟ್ಟಿದ್ದಾರೆ. ಹೀಗಾಗಿ ಕರ್ತವ್ಯದ ಮೇಲೆ ಇದ್ದಾಗಲೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ನಮ್ಮ ರೈತರು, ಸಾರಿಗೆ ನೌಕರರು, ನಿರ್ದೇಶಕರಿಗೆ ಕ್ರಮ ಕೈಗೊಳ್ಳಲು ಚರ್ಚೆ ಮಾಡಿದ್ದೇವೆ. ಸರ್ಕಾರದ ಮುಖ್ಯಮಂತ್ರಿಯವರ ಗಮನಕ್ಕೂ ಕೂಡ ತರ್ತೇವೆ. ಹಿಂದಿನ ಸರ್ಕಾರದಲ್ಲಿ 6ನೇ ವೇತನ ಆಯೋಗ ಜಾರಿಗೊಳಿಸುತ್ತೇವೆ ಅಂತ ಆಡಳಿತ ಸರ್ಕಾರ ಹೇಳಿತ್ತು. ಸಾರಿಗೆ ನೌಕರರು ಸರ್ಕಾರಿ ನೌಕರರಾಗಬೇಕು ಎಂಬ ಪ್ರಮುಖ ಬೇಡಿಕೆ ಇದೆ. ವೇತನ ಆಯೋಗ ಜಾರಿ ಮಾಡದೆ ಹೋದರೆ ಜನವರಿ 13ರಂದು ಕರ್ನಾಟಕದ ಎಲ್ಲ DC ಕಚೇರಿ ಎದುರು 1 ದಿನದ ಧರಣಿ ನಡೆಸಲಾಗುತ್ತೆ ಅಂತ ಎಚ್ಚರಿಸಿದರು. ಈಗ ನಾವು ಈಗಾಗಲೇ ಪತ್ರ ಕಳಿಸಿದ್ದೀನಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ. ಅವರು ಕಮಿಟ್ಮೆಂಟ್ ಕಾಪಿ ಇದೆಯಲ್ಲ, 7th ಪೇ ಕಮಿಷನ್, ಅದು ನನ್ನ ಗಾಡಿನಲ್ಲಿ ಇದೆ. ಅದನ್ನು ಕಾಪಿ ಮಾಡಿ ಕಳಿಸಿದ್ದೀನಿ. ಮತ್ತೊಂದು ಸಾರಿ ನಾಳೆ ನಾಡಿದ್ರಲ್ಲಿ ಈ ವಾರದಲ್ಲಿ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ಜ್ಞಾಪಕ ಮಾಡ್ತೀನಿ. ತಮ್ಮ ಕಮಿಟ್ಮೆಂಟ್ ಹಿಂಗಿದೆ, ಇದನ್ನು ಜಾರಿಗೊಳಿಸಿ ಕೊಟ್ಟು ಮಾತು ನನಗೆ ಅಂತ ಹೇಳಿ ಜ್ಞಾಪಕ ಮಾಡ್ತೀನಿ. ಮತ್ತು ಮಾರ್ಚ್ವರೆಗೆ ನಾವು ವೆಯ್ಟ್ ಮಾಡ್ತೀವಿ. ಅವ್ರಿಗೆ ಕಾಲಾವಕಾಶ ಬೇಕಲ್ಲ, ಅವರು ಫೈನಾನ್ಸು ಇತ್ಯಾದಿ ಎಲ್ಲದೂ ಕೂಡ ಕರೆಕ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಅವಕಾಶ ಕೊಡೋಣ ಮಾರ್ಚ್ವರೆಗೆ. ಮಾರ್ಚ್ ನಂತರ ಹೋರಾಟದ ಬಗ್ಗೆ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ. ಈಗ ಒಂದು 7th ಪೇ ಕಮಿಷನ್ ಡಿಕ್ಲೇರ್ ಮಾಡಿಬಿಡಿ. ಕೊಡೋದು ತಗೊಳ್ಳೋದು ಒಂಚೂರು ಹಿಂದೆ ಮುಂದೆ ಆದರೂ ತೊಂದರೆ ಇಲ್ಲ.
ಸಾರಿಗೆ ಸಂಸ್ಥೆಯ ಎಲ್ಲ ಎಂಪ್ಲಾಯಿಗೆ 7th ಪೇ ಕಮಿಷನ್ ಡಿಕ್ಲೇರ್ ತಾವು ಘೋಷಣೆ ಮಾಡಿಬಿಡಿ. ಒಂದು ಚೂರು ಕೊಡೋದು ಆ ಹಣಕಾಸಿನ ಸ್ಥಿತಿಯನ್ನು ನೋಡ್ಕೊಂಡು ನೀವು ಜಾರಿಗೆ ತನ್ನಿ. ಈಗ ನಾವು 6 ನಕ್ಸಲರ ಶರಣಾಗತಿ ಹಿನ್ನೆಲೆ ಚಿಕ್ಕಮಗಳೂರಿನ ಕುದುರೆಮುಖದಲ್ಲಿ ಕೊನೆಯ ಸಭೆ ನಡೆಸಲಾಯಿತು. ಮಾಜಿ ನಕ್ಸಲರು, ಇಂಟೆಲಿಜೆನ್ಸ್ ಪೊಲೀಸರು, ಶರಣಾಗತಿ ಸಮಿತಿ ಸದಸ್ಯರ ಸಭೆ ಫೋಟೋ ಈಗ ಲಭ್ಯ ಆಗಿದೆ. ಬಂಜಗೆರೆ ಜಯಪ್ರಕಾಶ್, ಶ್ರೀಧರ್, ಶ್ರೀಪಾಲ್, ಪಾರ್ವತೀಶ, ಬಳಿದಾಳೆ, ಹರಿರಾಮ್, ಶಂಕರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಕೊನೆಯ ಸಭೆ ಬಳಿಕ ನಕ್ಸಲರ ಶರಣಾಗತಿಗೆ ಜಿಲ್ಲಾಡಳಿತ ಸಿದ್ಧತೆಯನ್ನು ನಡೆಸಿದೆ. ಇವತ್ತು ಮೋಸ್ಟ್ ವಾಂಟೆಡ್ ನಕ್ಸಲರು ಸರೆಂಡರ್ ಆಗ್ತಿರುವ ಹಿನ್ನೆಲೆ ನಕ್ಸಲ್ ನಾಯಕಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕೊನೆಯ ಸಭೆ ಮುಗಿದ ನಂತರ ಮುಂಡುಗಾರು ಲತಾ ಪ್ರತಿಕ್ರಿಯಿಸಿದ್ದಾರೆ. ಜನರ ಪರ ಕೊನೆಯ ತನಕ ನಿಲ್ತೇವೆ, ಜನರಿಗಾಗಿ ಹೋರಾಡ್ತೇವೆ. ಈ ಬಗ್ಗೆ ಕರ್ನಾಟಕ, ಕೇರಳ, ತಮಿಳುನಾಡಿನ 6 ಜನ ಡಿಸೈಡ್ ಮಾಡಿ ಚರ್ಚೆ ನಡೆಸಿದ್ದೇವೆ. ಎಲ್ಲ ಕಾಮ್ರೇಡ್ಸ್ ಕೂಡ ಇದನ್ನು ಸ್ವಾಗತಿಸ್ತೇವೆ. ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದೆ. ಹೀಗಾಗಿ ಇಲ್ಲಿವರೆಗೂ ಎಲ್ಲರೂ ಶ್ರಮ ಹಾಕಿದ್ದಾರೆ ಅಂತ ಹೇಳಿದರು. ನಮಗೆ ಅದೇ ನಾವು ಕರ್ನಾಟಕದವರು ಮತ್ತು ಕೇರಳ, ತಮಿಳುನಾಡು 6 ಜನ ಕಾಮ್ರೇಡ್ಸ್ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ನಾವೀಗ ಡಿಸ್ಕಷನ್ ಒಂದು ರೌಂಡು ಮುಗಿಸಿದ್ವಿ. ಅದೇ ರೀತಿಲಿ ನಾವು ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ ಡಿಸ್ಕಷನ್ನ ನಾವು ಒಂದು ಹಂತದಲ್ಲಿ ಡಿಸ್ಕಷನ್ ನಡೆದಿದೆ. ಇವಾಗ 2ನೇ ರೌಂಡು ನಮಗೆ ಡಿಸ್ಕಷನ್ನು ನಡೀತಾ ಇದೆ. ಇದರಲ್ಲಿ ನಮಗೆ 2 ಸಮಿತಿಯವರು ನಮ್ಗೆ ಬಂದು ಅಲ್ಲಿ ಏನು ನಡೆದಿರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ ಒಂದು ಒಟ್ಟಾರೆ ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ಪಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಒಂದು ಖುಷಿನ ತಂದಿದೆ. ಅದನ್ನು ನಾವು ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ಕಾಮ್ರೇಡ್ಸ್ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ ಮತ್ತು ನಾವು ಅದನ್ನು ಮುಂದೆ MLC ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಧನಂಜಯ ಸರ್ಜಿ HMP ವೈರಸ್ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಅವರು ಮಾತನಾಡಿದರು. HMP ವೈರಸ್ ಬಗ್ಗೆ ವರಿ ಮಾಡುವ ಅವಶ್ಯಕತೆ ಇಲ್ಲ. ಕಾಮನ್ ಆಗಿ ಬಂದು ಹೋಗೋ ವೈರಸ್ ಇದು. ನಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದ ಮಕ್ಕಳ ಟೆಸ್ಟ್ಗೆ ಕಳುಹಿಸಿದ್ದೇವೆ. ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ 5 ಮಕ್ಕಳಲ್ಲಿ ಈ ವೈರಸ್ ಕಂಡುಬಂದಿತ್ತು. ಎಲ್ಲ ಮಕ್ಕಳು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಜನತೆ ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಅಂತ ಸಲಹೆ ನೀಡಿದರು. ಎಲ್ಲ ರಾಜ್ಯದಲ್ಲೆಲ್ಲ ಅದೇನು HMP ವೈರಸ್ ಬಗ್ಗೆ ಏನು ಸರ್ಚ್ ಮಾಡ್ತೀರಿ ಅದ್ರ ಬಗ್ಗೆ ಖಂಡಿತವಾಗ್ಲೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಕಾಮನ್ ಬರೋವಂಥ ಒಂದು ಇನ್ಫೆಕ್ಷನ್ನು, ಮಾಮೂಲಿ ಕೆಮ್ಮು, ಶೀತ, ಜ್ವರ ಬಂದರೆ ಹೇಗೆ ಬಂದು ಹೋಗುತ್ತೋ ಆ ಥರ ಒಂದು ವೈರಸ್ ತುಂಬ ಕಾಮನ್. ನಮ್ಮದು ಟೀಚಿಂಗ್ ಇನ್ಸ್ಟಿಟ್ಯೂಟಿಂದ ಸರ್ಜಿ ಹಾಸ್ಪಿಟ್ಲಲ್ಲಿ ನಮಗೆ ನಮ್ಮ PGs ಇರೋದ್ರಿಂದ ನಾವು ನೇಸಲ್ ಸ್ವ್ಯಾಬನ್ನು ಯಾರು ಮಕ್ಕಳು ಅಡ್ಮಿಟ್ ಆಗಿರ್ತಾರೋ ಅಂಥವ್ರಿಗೆ ಕೆಲವೊಂದು ಯಾರು ಅಫೋರ್ಡಬಲ್ ಇದ್ದಾರೋ ಅಂಥವ್ರಿಗೆ ನಾವು ಟೆಸ್ಟಿಗೆ ಕಳಿಸಿದ್ದೀವಿ. ಆ ಕಳಿಸಿದ್ರಲ್ಲಿ ಸೆಪ್ಟೆಂಬರ್ ತಿಂಗಳಿಂದ ನವಂಬರ್ ತಿಂಗಳು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 3 ತಿಂಗಳಲ್ಲಿ ಒಂದು 5 ಕೇಸಸ್ ಪಾಸಿಟಿವ್ ಬಂದಿದೆ. ಬಟ್ ಅವು ಎಲ್ಲವೂ ಚೆನ್ನಾಗಿ ಹೋಗಿದ್ದಾವೆ. ಆ ಥರ ಟೆಸ್ಟ್ ಮಾಡಿದ್ರೆ ಬೇಕಾದಷ್ಟು ಪಾಸಿಟಿವ್ ಬರುತ್ತೆ. ಅದ್ರ ಬಗ್ಗೆ ಖಂಡಿತವಾಗ್ಲೂ ಜನರು ವರಿ ಮಾಡಬಾರ್ದು, ಅದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಏನಾದರೆ ಈಗ ಹಂಗಂತೇಳಿ ಎಲ್ಲರೂ ಫೇಸ್ ಮಾಸ್ಕ್ ಹಾಕ್ಕೊಂಡು ಎಲ್ಲರೂ ಸ್ಯಾನಿಟೈಸೇಷನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದು ನಾರ್ಮಲ್ ವೈರಸ್ ಆ್ಯಂಡ್ ಲೋ ಪ್ರೊಫೈಲ್ ವೈರಸ್. ಅದು ಏನು ತೊಂದರೆ ಮಾಡೋದಿಲ್ಲ. ಮಾಮೂಲಿ ಕೆಮ್ಮು, ಶೀತ, ಜ್ವರ ಬರುತ್ತೆ, ಒಂದು 4-5 ದಿನ ಇರುತ್ತೆ, ಅದ್ರ ಪಾಡಿಗೆ ಸೆಟ್ಲ್ ಆಗುತ್ತೆ. ಎಲ್ಲ ರಾಜ್ಯದಲ್ಲೆಲ್ಲ ಅದೇನು HMP ವೈರಸ್. ಶಿವಮೊಗ್ಗದಲ್ಲಿ ಶಾಸಕ SN ಚನ್ನಬಸಪ್ಪ ಪಾಲಿಕೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದ್ದಾರೆ. ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಈ ಸ್ವತ್ತು ಸಿಗದೆ ನಾಗರಿಕರಿಗೆ ಆಗ್ತಿರುವ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಸಮರೋಪಾದಿಯಲ್ಲಿ ಕಡತಗಳ ವಿಲೇವಾರಿ ಮಾಡಬೇಕು. 1.07 ಲಕ್ಷ ಸ್ವತ್ತು ಈ ಖಾತೆ ಮಾಡಲು ಎಷ್ಟು ಸಮಯ ಬೇಕು? ಕೂಡಲೇ ಜನರಿಗೆ ಸಮಸ್ಯೆ ಆಗದಂತೆ ಬಗೆಹರಿಸಬೇಕು. ಜೊತೆಗೆ ಹೊಸದಾಗಿ ಅರ್ಜಿ ಕೊಡುವವರು ದಾಖಲಾತಿ PDF ಕೊಡಬೇಕು. ಆಗ ಸಮಯ ಉಳಿತಾಯ ಆಗ್ತದೆ. ಇದೊಂದು ಹಗರಣದ ರೂಪ ಪಡ್ಕೊಂಡಿದೆ. ಇದನ್ನು ಸಹಿಸಲ್ಲ. RO ಸೆಕ್ಷನ್ ಬಗ್ಗೆ ಗಂಭೀರ ಆರೋಪ ಇದೆ. ನಾಗರಿಕರಿಗೆ ಸುಲಭವಾದ ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸಬೇಕು. ಸಣ್ಣ ಪುಟ್ಟ ದಾಖಲೆಗಳಿಗೆ ಹಲವು ಬಾರಿ ಓಡಾಡಿಸಬೇಡಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ಕುಡಿದ ಮತ್ತಲ್ಲಿ ವ್ಯಕ್ತಿಯೋರ್ವ ನೇಣಿಗೆ ಶರಣಾದ ಘಟನೆ ಚಿತ್ರದುರ್ಗದ ಜೋಗಿಮಟ್ಟಿ ರಸ್ತೆಯ ವಿವೇಕಾನಂದ ನಗರದಲ್ಲಿ ನಡೆದಿದೆ. 32 ವರ್ಷದ ಚಂದ್ರು ಮೃತ ವ್ಯಕ್ತಿ. ದಿನ ಕುಡಿದು ಪತ್ನಿಯೊಂದಿಗೆ ಜಗಳ ಆಡ್ತಾ ಇದ್ದ ವ್ಯಕ್ತಿ ನಿನ್ನೆ ಕೂಡ ಮನೆಗೆ ಬಂದು ಜಗಳ ಮಾಡಿದ್ದಾನೆ. ಬಳಿಕ ನಾನು ಸಾಯ್ತೇನೆ ಅಂತೇಳಿ ಹೇಳಿ ನೇಣಿಗೆ ಶರಣಾಗಿದ್ದಾರೆ. ಪೆಟ್ಟಿ ಅಂಗಡಿಗಳಲ್ಲಿ ಅಕ್ರಮ ಸರಾಯಿ ಮಾರಾಟ ಮಾಡಲಾಗ್ತಾ ಇದ್ದು ಸಣ್ಣ ಮಕ್ಕಳು ಕೂಡ ಕುಡಿತದ ಚಟಕ್ಕೆ ದಾಸರಾಗ್ತಾ ಇದ್ದಾರೆ. ಹೀಗಾಗಿ ಅಕ್ರಮ ಮದ್ಯ ಮಾರಾಟವೇ ಚಂದ್ರು ಸಾವಿಗೆ ಕಾರಣ ಅಂತ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ.
ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಕೊಡಗಿನ ರಂಗಭೂಮಿ ಟ್ರಸ್ಟ್ನಿಂದ ಇದೇ ಜನವರಿ 12ರಂದು ನಾಟಕ ಪ್ರದರ್ಶನ ನಡೆಯಲಿದೆ. ಸತ್ಯವನ್ನೇ ಹೇಳುತ್ತೇನೆ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಅಂತೇಳಿ ಮೈಸೂರು ರಂಗಾಯಣದ ಮಾಜಿ ನಿರ್ದೇಶಕ ಅಡ್ಡಾಂಡ ಕಾರ್ಯಪ್ಪ ಹೇಳಿದರು. ಈ ನಾಟಕ ಪ್ರದರ್ಶನದಲ್ಲಿ ಶಾಲಾ ಪಠ್ಯದಲ್ಲಿ ಇರುವ ಅಂಶಗಳನ್ನು ಹೇಳಲು ಹೊರಟಿದೆ. ಸತ್ಯವನ್ನೇ ಹೇಳುತ್ತೇನೆ ನಾಟಕದಲ್ಲಿ ಮಹಾತ್ಮ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ಹೆಸರು, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕಾಲ್ಪನಿಕ ಕಟಕಟೆಗೆ ಕರೆಸಿ ಪ್ರಶ್ನಿಸಲಾಗುವುದು ಎಂದರು. ನಾವು ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ವೀರ ಸಾವರ್ಕರ್ ಈ 6 ಜನರನ್ನು ನಾವು ಆಯ್ಕೆ ಮಾಡಿಕೊಂಡು ಈ ಹೀರೋಗಳು ಅಂತ ಕರಿತೀವಿ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಮತ್ತು ನಂತರ ಇದ್ದ ಹೀರೋಗಳು ಇವರು ಒಂದೊಂದು ಕಾರಣಕ್ಕೆ ಬಹಳ ಖ್ಯಾತಿಯನ್ನು ಪಡೆದವರು. ಈ 6 ಜನರಿಂದಲೇ ಸತ್ಯಗಳನ್ನು ಹೊರ ಹಾಕಿಸುವ ಪ್ರಯತ್ನವನ್ನು ಮಾಡಿದೆ. ಇದಕ್ಕಾಗಿ ಒಂದು ಆತ್ಮಸಾಕ್ಷಿಯ ನ್ಯಾಯಾಲಯ ಅಂತ ನಾವು ಒಂದು ಕಾಲ್ಪನಿಕ ನ್ಯಾಯಾಲಯವನ್ನು ಸೃಷ್ಟಿ ಮಾಡಿ ಇವರಿಗೆ ಸಮನ್ಸ್ ಕೊಟ್ಟು ಇವರ 6 ಜನರನ್ನು ನ್ಯಾಯಾಲಯಕ್ಕೆ ಕರೆಸಿ ಆ ಕಟಕಟೆಯಲ್ಲಿ ನಿಲ್ಲಿಸಿ ಅವರಿಗೆ ಪ್ರಶ್ನೆಗಳನ್ನು ವಕೀಲರು, ಜಡ್ಜಿ ಎಲ್ಲ ಸೇರಿ ಮಂಡ್ಯದ KRSನಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಲಾಯಿತು. ಸಚಿವ ಎನ್ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ಬೆಳೆದು ನಿಂತ ಬೆಳೆಗಳ ರಕ್ಷಣೆ ಸಂಬಂಧ ಪ್ರತಿ ವರ್ಷ ಡಿಸೆಂಬರ್, ಜನವರಿಯಲ್ಲಿ ನಡೆಯುವ ಸಭೆ ಇದಾಗಿದೆ. ಈ ವೇಳೆ ನಾಲೆಗಳಿಗೆ ನೀರು ಹರಿಸುವ ಬಗ್ಗೆ KRS ನೀರಾವರಿ ಸಲಹಾ ಸಮಿತಿ ಚರ್ಚೆ ನಡೆಸಿತು. ಸಭೆಯಲ್ಲಿ ಶಾಸಕರಾದ ಗಣಿಗ P. ರವಿಕುಮಾರ್, ದರ್ಶನ್ ಪುಟ್ಟಣ್ಣಯ್ಯ, ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ, ಮಧುಜಿ ಮಾದೇಗೌಡ ಮತ್ತಿತರರು ಭಾಗಿಯಾಗಿದ್ದರು. ಮೈಸೂರು, ಚಾಮರಾಜನಗರ ಜಿಲ್ಲೆಯ ಜನಪ್ರತಿನಿಧಿಗಳು ಮಾತ್ರ ಸಭೆಗೆ ಗೈರಾಗಿದ್ದರು. ಕಾವೇರಿ ನೀರಾವರಿ ಸಲಹಾ ಸಮಿತಿ ಸಭೆ ಬಳಿಕ ಸಚಿವ ಎನ್ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದು, ಮಂಡ್ಯದ KRS ಡ್ಯಾಂ ಕಟ್ಟಿ 92 ವರ್ಷ ಆಗಿದೆ. ಇದೇ ಮೊದಲ ಬಾರಿಗೆ ಹೆಚ್ಚು ದಿನ ಡ್ಯಾಂ ಗರಿಷ್ಠ ಮಟ್ಟ ಕಾಯ್ದುಕೊಂಡಿದೆ. 156 ದಿನ ಗರಿಷ್ಠ ಮಟ್ಟ ನೀರು ಇರೋದು ಇದೇ ಮೊದಲು. ಟೀಕೆ ಟಿಪ್ಪಣಿಗಳಿಗೆ ಬರಗಾಲ ಎಂದವರಿಗೆ ಇದು ಉತ್ತರ. 6 ತಿಂಗಳು ನಿರಂತರ ನೆಲೆಗಳಿಗೆ ಹರಿಸಿದ್ದೇವೆ. ನೆಲೆಗಳಿಗೆ ನೀರು ಕೊಟ್ಟು ತಮಿಳುನಾಡಿಗೆ ಹೆಚ್ಚುವರಿ ನೀರು ಕೂಡ ಹೋಗಿದೆ. ಕೋರ್ಟ್ ಆದೇಶದಂತೆ ಪೂರ್ಣ ಪ್ರಮಾಣದ ನೀರು ಬಿಟ್ಟಿದ್ದೇವೆ. ಇವತ್ತಿಗೂ ಗರಿಷ್ಠ 124 ಅಡಿ ನೀರಿದೆ. ಇದು ಸಂತಸದ ವಿಚಾರ. ಈ ತಿಂಗಳ 10ರಿಂದ ನಾಲೆಗಳಿಗೆ ನೀರು ಬಿಡಲು ತೀರ್ಮಾನವನ್ನು ಮಾಡಿದ್ದೇವೆ ಅಂತ ಹೇಳಿದರು. ಅತ್ಯಂತ ಹೆಚ್ಚು ದಿವಸ ಡ್ಯಾಮ್ ತುಂಬಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್. 156 ದಿನ 124.48ರಲ್ಲೇ ಡ್ಯಾಮ್ ಮೇಂಟೈನ್ ಆಗಿರ್ತಕ್ಕಂಥದ್ದು. 92 ವರ್ಷದಲ್ಲಿ ಇದು ಪ್ರಪ್ರಥಮ. ಇದು ಒಂದು ನಾವೆಲ್ಲ ಸಂತೋಷ ಪಡುವಂಥ, ಹರ್ಷ ಪಡುವಂಥ ವಿಚಾರ. ಅತ್ಯಂತ ಹೆಚ್ಚು ದಿವಸ ಡ್ಯಾಮ್ ತುಂಬಿರ್ತಕ್ಕಂಥದ್ದು ಡಿನ್ನರ್ ಪಾಲಿಟಿಕ್ಸ್ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಸಿಎಂ DCM ಈಗಾಗಲೇ ಮಾತನಾಡಿದ್ದಾರೆ. ಊಟಕ್ಕೆ ಕರೆಯುವುದು ರಾಜಕಾರಣವಲ್ಲ, ಸಮುದಾಯ ಸಂಘಟನೆ ಮಾಡುವುದು ಪಕ್ಷಕ್ಕೆ ಒಳ್ಳೆಯದು ಎಂದರು. ಇದೇ ವೇಳೆ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಮಂಡ್ಯದಲ್ಲಿ ನಾವು 7ಕ್ಕೆ 6 ಕ್ಷೇತ್ರ ಗೆದ್ದಿದ್ದೇವೆ. ಮೊದಲಿಂದಲೂ ಜಿಲ್ಲೆಗೆ 2 ಸಚಿವ ಸ್ಥಾನ ಬೇಡಿಕೆ ಇಟ್ಟಿದ್ದೇವೆ. ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನ ನೀಡಬೇಕೆಂಬುದು ನಮ್ಮ ಒತ್ತಾಯ. ಸಿಎಂ ಹಾಗೂ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ತೀರ್ಮಾನ ಆಗೋವರೆಗೂ ಕೂಡ ಮುಂದುವರಿಯಿರಿ ಅಂತ ಹೇಳಿದರು. AICC ಈ ಬಗ್ಗೆ ತೀರ್ಮಾನವನ್ನು ಮಾಡ್ತದೆ ಅಂತ ಹೇಳಿದರು. CM DCM ಅದಕ್ಕಿಂತ ಮೊದಲು ನಾನು ಮಾತಾಡಿದ್ದೆ. ಯಾರು ಊಟಕ್ಕೆ ಕರೆಯೋದೆಲ್ಲ ರಾಜಕಾರಣ ಅಲ್ಲ. ಅವರವರ ಹೊಸ ವರ್ಷದ ಪ್ರಯುಕ್ತ ಯಾರು ಬೇಕಾದ್ರೂ ಊಟಕ್ಕೆ ಕರೀತಾರೆ. ಅದನ್ನೆಲ್ಲ ನಾವು ರಾಜಕಾರಣ ಅಂತೇಳಿ ನಾವು ಊಹೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅಧ್ಯಕ್ಷರು ಹೇಳಿದ ಮೇಲೆ ಬಹುಶಃ ಅದ್ರ ಬಗ್ಗೆ ಚರ್ಚೆ ಮಾಡೋ